ಇಲ್ಲಿ ಮಮ್ಮಿನೂ ಬಂದಾರ ಆಫೀಸ್ ನೋಡಾಗ. ಮಮ್ಮಿ ಹೆಂಗ್ ಕಾಣತ್ತೆ? ಬಿಸಿ ಇಡ್ಲಿ ತಾಟ್ನ್ಯಾಗ ಬಿದ್ದುರಿ ನಾನು ತಿಂತೇನ್ರಿ. ಏನು ಇವನು ಅವತಾರು ಬಾಲೆ ಬಾ ಜೋಕ್ ಮಾಡತ್ತೇನೆ ಬಾಯ್ಲಿ ಬೇರೆ ಹೊಂಟಿಲ್ಲಂಗ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲ ಮುದ್ದು ವೀಕ್ಷಕರೇ. ಪ್ರೊಬ್ಯಾಬ್ಲಿ ಬುಧವಾರ ಮಸ್ತ್ ಗ್ರ್ಯಾಂಡ್ ಫೇಸ್ ರಿವೀಲ್ ಮಾಡೋ ಪ್ಲ್ಯಾನ್ನಾಗ ಅದೇವಿ. ನಮ್ಮ ಜೇನುದು ನಾದ್ರು ಭಾಳ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಡೈಲಿ ಶಾರ್ಪ್ 8 ಗಂಟೆಗೆ ನಾನ್ ಸ್ಟಾಪ್ ಡಿಸೆಂಬರ್ ತನಕ ವ್ಲಾಗ್ಸ್ ಬರೋದವು. ಸ್ಟೇ ಟ್ಯೂನ್ಡ್, ಎಂಜಾಯ್ ಮಾಡ್ತೀರಾ ಅನ್ಕೋತೀನಿ. ರೈಟ್, ಸೊ ಫೈನಲಿ ಶೀಟ್ಸ್ ಅದಕ್ಕೆ ಹಾಕತ್ತಾರ, ತೋರಿಸ್ತಾ ನಿಮ್ಗೆ. ಈಗ ಮನಿ ಎಲ್ಲ ಪರ್ಫೆಕ್ಟ್ ಆತ ಆ್ಯಂಡ್ ಆಫೀಸು ಕೂಡ ಇಷ್ಟು ಪರ್ಫೆಕ್ಟ್ ಆಗೈತೆ ಹೇಳ್ತೇನೆ ನಿಮ್ಗೆ. ನನಗಂತೂ ಭಾಳ ಖುಷಿ ಆಗತ್ತೆ. ಜಸ್ಟ್ ವರ್ಕ್ ಹಾರ್ಡ್ ಮ್ಯಾನ್, ಎವ್ರಿಥಿಂಗ್ ವಿಲ್ ಫಾಲ್ ಅಪಾರ್ಟ್ ಅಲ್ಲ, ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಟು ಪ್ಲೇಸ್. ತಲೆ ಕಟ್ ನಮ್ಮ ಗೇಟ್ ಅವರ ಮಾಡ್ಕೊಂಡವ್ರು ಇದನ್ನು, ಬಟ್ ಫಿನಿಶಿಂಗ್ ಇನ್ನೂ ಸರಿ ಆಗಿಲ್ಲ. ಆ್ಯಂಡ್ ಇದು ನೋಡ್ಬೋದು, ಇದೇ ನೋಡ್ರಿ, ಇದೇನೈತಲ್ಲ ಇದು ಎಲ್ಲಿ ಬರೋದೈತೆ ಅಂದ್ರೆ ಇದು ಅಲ್ಲಿ ಕಂಪೌಂಡ್ ಮೇಲೆ ಬರೋದೈತೆ. ಸೊ ಭಾರಿ ಕಾಣೋದೈತೆ ಇದು. ಕಾಣತ್ ನೋಡ್ರಿ, ಚಂದ ಕಾಣತ್ತೋ ಇಲ್ಲೋ ನನಗಂತೂ ಗೊತ್ತಾಗೋದಿಲ್ಲ. ಬಟ್ ಹಿಂಗೆ ಕಾಣ್ಲಿಕ್ಕೆ ಕತ್ತದ ಬೆಂಡ್ ಆಗೈತಿ. ಮತ್ತು ಕೇಳೋಂತಡ್ರಿ ಹೋಗಿ ಹಿಂಗೆ ಕಾಣೋದು ನೋಡ್ರಪ್ಪ. ಈಗ ಯಾಕೋ ಅಷ್ಟು ವಾವ್ ಅನ್ಸೋಲ್ತು, ಏನೋ ಮಿಸ್ಸಿಂಗ್ ಅನ್ಸತ್. ಜಾತ್ರೆ ಕಾಣತ್ತ ನನ್ಗೆ ಗೊತ್ತಾಗತ್ತು. ನೀವೇ ಹೇಳಿ ಹೆಂಗೆ ಕಾಣತ್ತೆ मम्मी? ಹೆಂಗ್ ಕಾಣತ್ತೆ? चलो कानाते ऐसा ऊपर भी लगेगा, उधर भी थोड़ा ध्यान रखो. बस तोड़ देते नोड्री ग्लास आराम से ನೋಡ್ರಿ ಇದೆಲ್ಲ ಎಷ್ಟು ರಾಡ್ ಆಗಿರ್ತದೆ ಇದೆಲ್ಲ. कली हम क्या देखो, ये गेट तुम्हारा टूट के गिर गया ऑलरेडी. बोला मैं इधर तुमको नहीं चाहिए करके स्लाइडिंग कली बिठा के गया वो. ನೋಡ್ರಿ ಇದನ್ನ ಹೆಂಗಿದ್ದು ಹೆಂಗೆ ಸ್ವಚ್ಛ ಆಕತ್ ನೋಡ್ರಿ. ಎಷ್ಟು ರಾಡಿ ಛೇ ನೋಡ್ತೀರಾ ಅದನ್ನ? A few moments later. ಕತ್ಲಾಗೆಲ್ಲ ವರ್ಕ್ ಮಾಡತ್ತಾರ. ಗ್ಲಾಸ್ ಕೊಂಡ್ರಸೋರು ಬಂದಾರಿಲ್ಲ. ವೆರಿ ನೈಸ್. ಏನಾಗೈತೆ ಅಂದ್ರೆ ಇದು ನೋಡ್ರಿ, ಅವ್ರ ಕೈ ಇಟ್ಟಾರಲ್ಲ ಅಲ್ಲಿ ಅಷ್ಟು ದೊಡ್ಡ ಗ್ಯಾಪ್ ಆಗ್ಬಿಟ್ಟತ್ತೆ. ಮೆಜರ್ಮೆಂಟ್ ಮಿಸ್ಟೇಕ್ ಆಗೈತೆ ಅವ್ರದ್ದು. ನಾನು ನೋಡಿದೆ ಚಲೋ ಆತ, ಅಷ್ಟೇ ಯಾರು ಹಾಕ್ತಾರೆ. ಮ್ಯಾಲೂ ಗ್ಯಾಪ್ ಆಗೈತೆ, ಕೆಳಗೂ ಗ್ಯಾಪ್ ಆಗೈತೆ. ಕಟ್ಟು ಬರ್ಬೇಕಾಗಿತ್ತು ಅವ್ರದ್ದು. ಏನು ಮಾಡುತ್ತಾರೆ ಈಗ? 2 ದಿವ್ಸ ಕೊಡ್ರಿ, ಇದನ್ನು ಬೇರೆ ತಂದು ಹಾಕ್ತೇವೆ ಅನ್ನತ್ತಾರೆ. ನೋಡ್ರಿ ಮಮ್ಮಿ ಹೊಸಾದ ಬರೀ ತಂದಾರ. ಊಟದ ಜೊತೆ ಚಾ ಮಾಡ್ಕೊಳತ್ತಾರ. ಯಾಕ್ರಿ? ಊಟ ಮಾಡ್ತಿದ್ದಾರೆ ಚಾ ಜೊತೆ. A few moments later. ಬಂದ ಗೋವಾದಿಂದ ಅವ್ರು ರೈಡ್ ಮಾಡತ್ತಾರ. ಯಾವ ರೈಡ್ ಅಂತ ಹೇಳ್ತೀನಿ ನಿಮ್ಗೆ. ಅಷ್ಟು ಊಟ ಆಗಿತ್ತು ನಂದು ಆ್ಯಕ್ಚುಲಿ, ಬಟ್ ಹಂಗೆ ತಿನ್ನಾಕಂದು ಬಂದಿದ್ವಿ. ನೋಡ್ರಲ್ಲ ಗೋವಾ ಹುಡುಗರು कौन सा ट्रिप मार रहे हैं अभी? गोवा टू नेपाल जा रहे हैं अभी. कितने दिन लगेगा? 10 दिन? नहीं, 6-7 दिन. एक हफ्ता. ಅದು ಇವಿ ಗಾಡಿ ಮೇಲೆ. ವಾಹ್, ಏನಿಲ್ಲ, ನಮ್ಮ ಫ್ರೆಂಡ್ ಗೋವಾ ಟು ನೇಪಾಲ್ ರೈಡ್ ಮಾಡತ್ತಾನ. ಸೊ ಬಂದಿದ್ದ, ನಿಮ್ಮ ಮನ್ಯಾಗ ಹೇಳ್ಕೊತೀನಿ ಅಂದ್ರೆ ಆಯ್ತು ತಗೋರ್ಪ ಬಾ ಅಂಥೇಳಿ. ಇಬ್ಬರು ಫ್ರೆಂಡ್ಸ್ ಬಂದಾರ. ಸೊ ನಾಳೆ ಮುಂಜಾನೆ ಎದ್ದು ಬೆಳಗಾವಿ ಟು ಕಿತ್ನಾ ಕವರ್ ಹೋಗತ್ತಲ್ಲ? बेळगाव टू शिर्डी तक वो तो 400 किलोमीटर के ऊपर होता है. ಅದು ನೋಡ್ರಿ, ಚಾರ್ಜಿಂಗ್ ಮಾಡ್ಕೊಂತ ಹೋಗ್ಬೇಕು ಅವ್ರು. ಒಂದೊಂದು ತಾಸಿಗೆ ಒಂದು ತಾಸು, 1 घंटा राइड 1 घंटा ಚಾರ್ಜಿಂಗ್. 1 घंटा नहीं, 2 घंटा राइड 1 घंटा चार्जिंग. 2 घंटा कैसे 100 किलोमीटर? ಇವ್ರದ್ದು ಏನು ಗೊತ್ತಿಲ್ಲಪ್ಪ. 45 ಸ್ಪೀಡ್ನಾಗ ಹೋಗ್ತಾರಂತಿವ್ರು. ನೇಪಾಳ 10 ದಿವ್ಸನಾಗ ಮುಟ್ತಾನಂತ. ಹೆಂಗೆ ಮುಟ್ತಾನೆ ಇವಂಗ ಗೊತ್ತು. ಏನೋ ಇವನು ಅವತಾರೋ ನಿಕಾಲ್ ಚುಲಿಲಿ ಯಾರೋ
ಅದೇ ಹಾಸ್ಕೊಟ್ಟೇನೆ ಮಕ್ಕೋತಾರೀಗ ಅವ್ರು ನೇಪಾಲ್ಗೆ ಹಂಗೆ ನಾ ಅಂದ್ರೆ ನನಗಿಂತ ಪ್ರೋ ಮ್ಯಾಕ್ಸ್ ಪೇಷನ್ಸ್ ಐತ್ರಿ ಅವ್ರಿಗೆ. ವಿಚಾರ ಮಾಡಿರಿ, 1.5 ತಾಸು ರೈಡಿಂಗ್ 1 ತಾಸು ಚಾರ್ಜಿಂಗ್, 1.5 ತಾಸು ರೈಡಿಂಗ್ 1 ತಾಸು ಚಾರ್ಜಿಂಗ್. ಎಷ್ಟು ಬೋರ್ ಅದು. 1.5 ತಾಸು ನಾನು ಹಂಗೂ ಅಲ್ಲೇ ಬಿಡ್ರಿ. ಅದು ಅಷ್ಟೇ ಒಂದು ಫುಲ್ ಚಾರ್ಜ್ ಮಾಡಿದ್ರೆ 70-80 ಕಿಲೋಮೀಟ್ರ್ ಹೋಗ್ತದೆ ಅದು. ಈ ಥರ ಅವರು ಗೋವಾಯಿಂದ नेपाल ಹೊಂಟಾರೆ ಈಗ. और उनके रिलीजन में आके कन्वर्ट होने के लिए पैसे भी बहुत मिलते हैं. बहुत पैसे देते वो लोग अंदर उनके पास आने के लिए, बिजनेस सेटअप करने के लिए, प्रॉपर्टी खरीदने के लिए पूरा हेल्प करते हैं. तो एक वही रीज़न है कि बहुत लोग जाते हैं अभी. ಎಲ್ಲ ಈ ಥರ ಅದ ನೋಡ್ರಿ. सबने कलर कर रखा है क्या? कि सबके नेचुरल कलर है, नॉर्मल कलर? सारी डिफ़ॉल्ट है. अच्छे कलर्स है यार. ಸಾಹಸೋಯ್ ಹುಡುಗರದು ಏನು 3 ಮಂದಿ ಇವಿ ಅದ ನೋಡ್ರಿ. ಇದೊಂದು ಕಲರ್ಸ್ ಹೇಳಕ್ಕೆ ಬರಂಗೆ ಅಂತಂಥ ಕಲರ್ ಅದ. ಎಲ್ಲ ಬ್ಲೂ ಎಲ್ಲ ಬ್ಲೂ ಅನ್ಸತ್ತವು. ಬಟ್ ಯಾವ ಬ್ಲೂ, ಯಾವ ಲೈಟ್ ಬ್ಲೂ, ಡಾರ್ಕ್ ಬ್ಲೂ, ಪಿಸ್ತಾ ಬ್ಲೂ ಏನು ನೋಡ್ರಪ್ಪ ಅವ್ರು ಕಿತ್ತವಜಿ ಕಾರವಾರ ಮಾಡಕ್ಕೆ ಹೊಂಟಾರ. ಈಗ ಮುಂಜಾನೆ ಅದ್ದು ಇವತ್ತು ಡೈರೆಕ್ಟ್ ಶಿರಡಿ ಹೋಗ್ತಾರ ಅಂತ ಬೆಳಗಾವಿಂದ. ಅದು ಕಾರಲ್ಲ, ಬೈಕಲ್ಲ, ಸ್ಪೋರ್ಟ್ಸ್ ಬೈಕಲ್ಲ, ಅಡ್ವೆಂಚರ್ ಟೂರರ್ ಅಲ್ಲ, ಇವಿ ತೊಗೊಂಡು ಹೊಂಟಾರ. ಹೋಗ್ಬಲ್ರಕ್ಕ. विश यू ऑल द बेस्ट, हैप्पी जर्नी. मैं बोल रहा हूँ कि एडवेंचर बाइक नहीं, कार नहीं, कुछ नहीं, ईवी लेके जो शिरडी जा रहे हैं आज. ईवी लेके शिरडी जा रहे हैं आज, एक ही दिन में. वो भी क्या बात है. दिमाग में आया ही नहीं. वो ऐसा अंदर से बाहर भारी लग रहा था वो. चल बाय. चलो बाय. ಇಲ್ಲಿ ಮಮ್ಮಿನೂ ಬಂದಾರ ಆಫೀಸ್ ನೋಡಕ್ಕೆ ಅಂತ ಅನ್ನೋದಿಲ್ಲ. ಅಲ್ಲೋ ಇನ್ನೊಂದೇನೋ ಸೋಫಾ ಇರ್ತಲ್ಲ, ಬರೋದೈತೆ ನಿನ್ನ ಮೆಜರ್ಮೆಂಟ್ ತೊಗೊಂಡೋಗ್ಯಾನ. ಚಲೋ ಆಗೈತಲ್ಲ ಪೂರ್ತಿ ಲೈಟ್. ಇದು ನೋಡು ಟಿಕ್ಕುಡ್ ಹೆಂಗೆ ಟಿಕ್ಕುಡ್ ಭಾರಿ ಐತಿಲ್ಲ. ಡೋರ್ ಅದ. ಹಾಂ, ಈ ಕಡೆ 2 ಇಂಚು ಮ್ಯಾಲೆ 2 ಇಂಚು ಅದಕ್ಕೆ ಹಾಕಿಲ್ಲ ಅದನ್ನ. ಈಗ ಅದನ್ನ ಹೊಳೆ ಕಳ್ಸೋಣ, ಅರ್ಧ ರೊಕ್ಕ ನೀ ಹಾಕನ ಕೊಡೋದಿಲ್ಲ ಅಂತಂದೆ. ನಾ ಅದನ್ನ ಅಂದೆ ಮೆಜರ್ಮೆಂಟಿಗೆ ನಾ ಮೆಜರ್ಮೆಂಟ್ ತೊಗೊಂಡೆನ. ಎಲ್ಲರೂ ಇವ್ರು ನನಗೆ ಡಬ್ಬ ಹಾಕೋದು ಕೂತಾರ. ಇದನ್ನ ಎಲ್ರಿ ನೀವು ಮನ್ಯಾಗ ಹಾಕ್ಸ. ನಾ ಎಲ್ಲಿ ಹಾಕ್ಸ್ಲಿ ಮನ್ಯಾಗ. A few inches later. ಕುಲ್ಲಿ ನೀವು ಕುಲ್ಲಿ ಇಡ್ಲಿ ಹಾಕಿ ಕೊಡ್ತೀರಿ ಕುಲ್ಲಿ ನೀವು. ಖುಷಿ ಮಾಡವ ನಾನು ಬಿಡ ಕಾರಣ ಬಿಸಿ ಇಡ್ಲಿ ತಾಟ್ನ್ಯಾಗ ಬಿದ್ದುರಿ, ನಾನು ತಿಂತೇನ್ರಿ. ಮಸ್ತ್ ನಾಷ್ಟ ಮಾಡಿ 1-2 ತಾಸು ವರ್ಕ್ ಮಾಡಿ ನಾನು ಸೂರಜ್ ಚಹಾ ಕುಡಿಯೋಕೆ ಬಂದಿದ್ವಿ. ಇಲ್ಲಿ ನೋಡಿದ್ರೆ ಸಬ್ಸ್ಕ್ರೈಬರ್ಸ್ ಬಟ್ ಆದ್ರೆ ಫೋಟೋ ತೊಗೋತೇನೆ. ಯೂಶ್ವಲಿ ನಾನು ವ್ಲಾಗ್ ಮಾಡ್ಕೊಳ್ಳೋದಿಲ್ಲ, ಅಂದರೆ ಮಾಡ್ಕೊಳಕ್ಕೆ ಆಗೋದಿಲ್ಲ, ಯಾಕಂದ್ರೆ ವ್ಲಾಗ್ ಮಾಡೋದು ಬಿಟ್ಟೇನಿ. ಸೊ ಇವತ್ತು ಸೂರಜ್ ಇದ್ದ ಅಂತೇಳಿ ಅವ್ನು ಫುಟೇಜ್ ತೊಗೊಂಡ. ನೋಡ್ರಿ ಕಂಪೌಂಡ್ ಎಲ್ಲ ನೀನು ವಾಶ್ ಮಾಡಿಸಿದ್ವಿ. ಇನ್ನೀ ವ್ಲಾಗ್ ಇವತ್ತಿನ ವ್ಲಾಗ್ ಮಿಕ್ಸ್ ಮಾಡಾಕತ್ತೇನೋ ಗೊತ್ತಿಲ್ಲ, ಬಟ್ ಎಷ್ಟು ಚಂದ ಈಗ ಪೇಂಟ್ ಮಾಡಾಕತ್ರ. ಸೊ ಹಂಗೆ ನೀಟ್ ಹಾಕೋಂದು ಹೊಂಟತ್ ಎಲ್ಲ. ಇಲ್ಲಿದು ಎಲ್ಲ ಸ್ವಚ್ಛ ಮಾಡ್ಯಾರ. ಇಲ್ಲೂ ಭಯಂಕರ ಇದ್ರ ಆಡಾಗಿತ್ತೀವೆಲ್ಲ ಪಾಟ್ ಇಟ್ಟು. ರೈಟ್, ಸೊ ಇವಾಗ ಇಂಟರ್ವ್ಯೂ ಲಾಸ್ಟ್ ರೌಂಡ್ ತೊಗೊಳತ್ತೇನೆ. ಸ್ವಲ್ಪ ಚೆನ್ನಾಗಿ ಶಾರ್ಟ್ ಲಿಸ್ಟ್ ಆಗ್ಯಾರ. ವಿಶ್ ಯು ಆಲ್ ದ ಬೆಸ್ಟ್. ಐ ಥಿಂಕ್ ಯು ಆರ್ ಟಾಕಿಂಗ್ ಆನ್ ಮ್ಯೂಟ್. ಎಸ್, ಭಾಳ ದಿನ ಆಗಿತ್ತು ಮಾಸ್ಟರ್ ಶೆಫ್ ಹೋಗಿ, ಹಿಂಗಾಗಿ ಸ್ವಲ್ಪ ಹೋಗೋಣ ಅಂತ. ಆಮೇಲೆ ಅಲ್ಲಿಂದ ಕಂಪ್ನಿ ಲೋಗೋನು ತೊಗೊಂಬರೋದೈತಿ, ತೋರಿಸ್ತೇನೆ ನಿಮ್ಗೆ. ಇಷ್ಟು ಮಸ್ತ್ ಆಗೈತೆ ಲೋಗೋ, ಹೇಳ್ತೀನಿ. ಇಲ್ಲಿಂದ ಮಾಡ್ತೀವಿ. ಸೊ ಆ್ಯಕ್ಚುಲಿ ಮಸ್ತ್ ಇಲ್ಲಿ ಊಟಕ್ಕೆ ಬಂದೇವಿ ಈಗ, ಯಾಕಂದರೆ ಇಲ್ಲಿಂದ ಮತ್ತೀಗ ಲೋಗೋ ತರಕ್ಕೆ ಹೋಗ್ಬೇಕು. ವರ್ಕ್ ಭಾಳ ಐತಿ. ಸೊ 1 ಸ್ಟೆಪ್ ಎಟ್ ಅ ಟೈಮ್
ನಡೆಯೋದು ಕಂಪ್ನಿ ಯಾರ್ಯಾರಿಗೆ ಲೈಕ್ ಆಗ್ತದೆ ಹೇಳ್ರಿ. ನನಗಂತೂ ಭಾಳ ಫೇವ್ರೇಟ್. ಮಸ್ತ್ ಬಿರಿಯಾನಿ ತಿಂದ ಲೆಟ್ಸ್ ಕಂಟಿನ್ಯೂ ದ ವರ್ಕ್. A few moments later. ಫುಲ್ ಎಕ್ಸೈಟ್ಮೆಂಟ್ನಾಗ ಲೋಗೋ ತೊಗೊಳಂತ ಬಂದೇನಿ. ಬಟ್ ಊಟಕ್ಕೆ ಹೋಗ್ಯಾರಂತವ್ರು ಮನೆಗೆ ಕೊಡ್ತೇವೆ ಅಂದ್ರೆ ಆಯ್ತು ಕೊಡ್ರಿ ಅಂದ ನಾರೇ ತೊಗೊಂಡದಾವ ನೋಡ್ರಿ. ಇಲ್ಲಿ ಯಾವ್ದು ತೊಗೋಬೇಕು ಗೊತ್ತಾಗೋಲ್ತ. ಬಟ್ ಆಫೀಸ್ಗೆ ಇದು ಚಂದ ಐತೆ ನೋಡ್ದ. ಹೊರಗೆ ಸಿಂಪಲ್ ಐತಿ, ಪ್ರೊಫೆಷ್ನಲ್ ಐತೆ. ಇವೆಲ್ಲ ಟ್ರೆಡಿಷ್ನಲ್ ಅದಾವ. ಇದು ದೇವ್ರ ಮನೆಗೆ ಭಾರಿ ಕಾಣಿಸ್ತೈತೆ ನೋಡ್ರಿ. ಚಂದ ಕಾಣತ್ತ ನೋಡ್ರಿ ಒಳಗಿಂದ. ಇದಕ್ಕೆ ವೈಟು ಕ್ರೀಮು ಹಾಂ ಕ್ರೀಮ್ ಅದ. ಇದು ವೈಟ್ ಏನಾಗ್ತದೆ, ಇದು ಇನ್ನೂ ಪ್ರೈಮರ್ ಐತೆ ಬಿಡ್ರಿ. ಇದು बहुत गंदा होता है, थोड़ा ऐसा पानी में मारा स्पून पे हाथ में रहेगा ना गंदा होता है, ये नहीं होता है ये बात। अच्छा लग रहा है। उधर पीछे भी करना है देखो. चलो ಕಾಣತ್ ನಾ ಇಲ್ಲ ಅದ ಚಲೋ. ಯಾಕೆ ಹೇಳಿ ಬಾ ಬಾ ಇಲ್ಲಿ ಹಾರ್ ಇವತ್ತು ನೀ ಜಿಗ. ಕಮಾನ್ ಲಿಲಿ ಕಮಾನ್, ಯು ಕ್ಯಾನ್ ಜಂಪ್. ಜಿಗೆ ಜಿಗೆ ಅಡ್ಯಾ ಜಿಗೆ ಬಾ ಬಾಲೆ ಬಾ ಜೋಕ್ ಮಾಡತ್ತೇನೆ ಬಾಯ್ಲಿ. ಬೇರೆ ಹೊಂಟಿಲ್ಲಂಗ. ಬಿಸಿ ಬಿಸಿ ಚಾಯ್ ಈಶ್ವರ್ ಕುಡೇಶ್ವರ್ ಗಂಟೆ 5:30 ಈಶ್ವರ ನಿಮಗೆ ತೋರಿಸ್ತೇನೆ. ಏನು ಮಸ್ತ್ ಕಾಣಕತ್ತದ ಈಶ್ವರ್. ನೋಡ್ಬೋದು ಎಲ್ಲ ಫುಲ್ಲು ಓವರಾಲ್ ಮಸ್ತ್ ಕಾಣತ್ತಲ್ಲ ಎಲ್ಲ. ಈ ಕ್ರೀಮ್ ಹಾಕತ್ತದ, ಕ್ರೀಮ್ ಆಗತ್ತೆ ನೋಡಿ. ಹೌದಲ್ಲ, ನನಗೆ ಗೊತ್ತಿತ್ತು ಸ್ವಚ್ಛ ಆದಮೇಲೆ ಆಟೋಮೆಟಿಕ್ಲಿ. ಮಮ್ಮಿ ವಾಕಿಂಗ್ ಬಂದಿದ್ವಿ. ಮಸ್ತ್ ಒಂದು 4 ಕಿಲೋಮೀಟ್ರ್ ವಾಕ್ ಮಾಡಿ. ನಾ ಆ್ಯಕ್ಚುಲಿ ಮಾರ್ನಿಂಗ್ ಬರ್ತೇನೆ, ಬಟ್ ಇವತ್ತು ಮಾರ್ನಿಂಗ್ ಬರೋಕ್ಕಾಗಿದ್ದಿಲ್ಲ ಅಂಥೇಳಿ ಈಗ ಸಂಜೆಗೆ ಮಸ್ತ್ ವಾಕೇಶ್ವರ ಮಾಡೇಶ್ವರ. ಆಲ್ ರೈಟ್ ಸ್ನೇಹಿತರೆ, ಹೆಂಗಿತ್ತು ಇವತ್ತಿನ ನಮ್ಮ ಲಾಗ್. ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ ಬರ್ರಿ. ನಮ್ಮ ಜ್ಯೋತಿಯವ್ರ ಅಂತಾರಮ್ಮ ನಮಸ್ಕಾರ. ಹಾಯ್ ಸರ್, ನಿಮ್ಮ ಮಾತು ಚೆನ್ನಾಗಿರುತ್ತೆ, ಸೂಪರ್ ಫ್ಯಾಮಿಲಿ ಆ್ಯಂಡ್ ಹಲೋ ಜೇನು ಬೇಬಿ ಅಂತ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಅವರೇ. ಆ್ಯಂಡ್ ನಿಮ್ಮ ಕಮೆಂಟ್ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಇರ್ಬೋದು. ಪಟ ಕಮೆಂಟ್ ಹಾಕ್ರಿ. ನಾಳೆ 8 ಗಂಟೆಗೆ ಶಾರ್ಪ್ ಸಿಗೋಣಂತ. ಅದಕ್ಕಿಂತ ಮುಂಚೆ ಇನ್ನೊಂದು ಲಕ್ಕಿ ಕಮೆಂಟ್ ನೋಡೋಣ. ನಮ್ಮ ನಾನಾಗೌಡ ಹೊಸಳ್ಳಿ ಅವ್ರು ಲವ್ ಯು ಸರ್ ಅಂತ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಡಿಯರ್ ಅಂತ ಹೇಳ್ತಾ, ನಮ್ಮ ಕೋತಂಬರಿ ಎಂತ ಹೆಸರು ಅವರಂತಾರೆ ಆಕಾಶ್ ಅವರೇ, ನೀವು ಮತ್ತು ವಿಜಯಲಕ್ಷ್ಮಿ ಮ್ಯಾಮ್ ಯಾವಾಗ ಮತ್ತೆ ಹಾವೇರಿಗೆ ಬರ್ತೀರಾ? ಹಾವೇರಿ ಈಸ್ ಮಿಸ್ಸಿಂಗ್ ಯು ಆಲ್. ಅಬ್ಬಬ್ಬ ಲಾಟ್ರಿ ಅಂತ ಕಮೆಂಟ್ ಇದು. ಆಲ್ ರೈಟ್ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಲವ್ ಆ್ಯಂಡ್ ಸಪೋರ್ಟ್. ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸುಪ್ರೀಮಾದ ಎಪಿಸೋಡಲ್ಲಿ ಶಾರ್ಪ್ 8 ಗಂಟೆಗೆ ಸಿಗೋಣ. ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಸರ್ವೇ ಜನ ಸುಖಿನೋ ಭವಂತು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬಾಯ್.